ಅವ್ನು ಸುಮ್ಮನೆ ಇಲ್ದಿದ್ದೆಲ್ಲ ಹೇಳ್ಕೊ ಬರ್ತಾ ಇದ್ದಾನೆ ಮೇಡಮ್. ಇವಾಗ ಒಂದು ಎಂಟಿ ಬೇಕು ಅಂದಿದ್ರೆ ಅವ್ನು ಬಂದು ಮಾತಾಡಿ, ಇಲ್ಲ ಊರಲ್ಲಿ ಯಾರಾದರೂ ದೊಡ್ಡವರು ಇದ್ದಾರೆ ಬಂದು ಕರ್ಕೊಬಂದು, ಬೇಡ ಅವ್ರ ರಿಲೇಷನ್ನೇ ಇಲ್ವಾ ಮೇಡಮ್, ಸ್ವಂತ ಊರು ಒಂದು ಜಲ್ಲಿ ಮಿಷಿನ್ ಅಲ್ವಾ ಮೇಡಮ್, ಯಾರು ದೊಡ್ಡವ್ರು ಇಲ್ವಾ, ಯಾರಾದ್ರೂ ಕರ್ಕೊಬಂದು ಮಾತಾಡ್ಸ್ಬೋದಾಯ್ತಲ್ವಾ. ಎಂತಿ ಬೇಕು ಅಂದಿದ್ರೆ ಯಾವ ಥರ ಬೇಕಾದ್ರೂ ಪಡ್ಕೋಬೋದಾಯ್ತಲ್ಲ. ಈ ಥರ ಮಾನ ಮರ್ಯಾದೆ ತೆಗಿಬೋದಾಯ್ತಾ, ಅದನ್ನ ಯೋಚನೆ ಮಾಡಿ. ಸುಮ್ಮನೆ ಮೇಲ್ನೋಟಕ್ಕೆ ನಾನು ಎಂತಿ ಕ್ಲೀನ್ ಹ್ಯಾಂಡ್ ಇವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರದ್ದು ಕೆಲವೊಂದು ತಪ್ಪುಗಳಿದ್ದಾವೆ. ಬಟ್ ಇವರು ಹಿಂಗೆ ಮಕ್ಕಳು ಬೇಡ ಅಂತ ಅಂದ್ಬಿಟ್ರೆ ಮಕ್ಳೇ ಏನು, ತಾಯಿ ಇದ್ದು ತಬ್ಲಿ ತಂದೆ ಇದ್ದು ತಬ್ಲಿ, ಯಾವ ಮಕ್ಳಿಗಿಂತ ಪರಿಸ್ಥಿತಿ ಬೇಕು ಹೇಳಿ? ಯಾವ ಮಕ್ಳಿಗೂ ಬೇಡ. ಲೀಲಾ ಅವ್ರೆ ಮೊದ್ಲೇ ಹುಷಾರಿಲ್ಲ ಅಂತೀರಿ, ಇಲ್ಲಿ ನೋಡಿ ಇಲ್ಲಿ ಲೀಲಾ ಅವ್ರೆ, ಲೀಲಾ ಅವ್ರೆ ಯಾಕೆ ಲೀಲಾ ಅವ್ರೆ ಇಷ್ಟೊಂದು ಮನ್ಸನ್ನ ಹೀಗ್ ಮಾಡ್ಕೊಂಡಿದ್ದೀರಿ? ನಿಮ್ ಕಣ್ಣೀರು ಅರ್ಥ ಆಗ್ತಿಲ್ಲ ಅಥವಾ ನಿಮ್ ಕಣ್ಣೀರಿಗೆ ಬೆಲೆ ಇಲ್ಲ ಅಂತಲ್ಲ, ಅದೆಲ್ಲದಕ್ಕೂ ಮಿಗ್ಲಾಗಿ ನಮ್ಗಳ ಕಣ್ಣೆದ್ರಿಗೆ, ಸಮಾಜದ ಕಣ್ಣೆದ್ರಿಗೆ ಮಕ್ಕಳು ಕಾಣಿಸ್ತಾ ಇದಾರೆ ಸರ್. ಅದನ್ನು ಮೀರಿ ನಿಮ್ ವೈಯಕ್ತಿಕ ನಿಮ್ದು ನಿಮ್ ಪರ್ಸನಲ್ಲು ಮಕ್ಕಳು ಇಲ್ಲ ಅಂದಿದ್ರೆ ಇದಿಷ್ಟು ದೊಡ್ಡ ವಿಚಾರನೇ ಆಗ್ತಾ ಇರ್ಲಿಲ್ಲ. ಸಮಾಜದಲ್ಲಿ ಇಂಥದನ್ನ ನಾವು ಸಾಕಷ್ಟು ದಿನ ಬೆಳಗಾದ್ರೆ ಇಂಥ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ನಾನು ಇದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಪ್ರಶ್ನೆ ಬರ್ತಾ ಇರೋದು ಮಕ್ಕಳು ವಿಚಾರದಲ್ಲಿ. ಲೀಲಾ ಅವರೇ, ನಾನು ಸಾಯ್ತೀನಿ ಅಷ್ಟೇ ಮ್ಯಾಮ್, ನಾನು ಬದುಕೋದಿಲ್ಲ ಅಷ್ಟೇ. ಯಾರೇನು ಹೇಳಿದ್ರು ನಾನು ಕೇಳಲ್ಲ ಮ್ಯಾಮ್, ನನ್ನ ನಿರ್ಧಾರ ನಂದಷ್ಟು, ನನ್ಗೆ ಯಾರೋ ಬೇಡ ಬಿಡಿ ಮ್ಯಾಮ್. ಯಾಕ್ರಿ ಇಷ್ಟೊಂದು ಬ್ರೈನ್ ವಾಶ್ ಯಾರ್ರಿ ಮಾಡಿದ್ರು ನಿಮ್ಗೆ? ಯಾರೇನು ಬೇಡ ಅನ್ನೋ ಅಷ್ಟು ಯಾರೇನು ಬ್ರೈನ್ ವಾಶ್ ಮಾಡಿಲ್ಲ ಮ್ಯಾಮ್. ನನ್ನ ನಿರ್ಧಾರ ಇದು, ನನ್ನಿದು. ಮಗು ಅಲ್ಲಿ ಕೊರುಕ್ತಾ ಮಲಗಿದೆಯಲ್ಲ, ಜ್ವರ ಚಳಿ ಅಂತ. ಲೀಲಾ ಅವ್ರೆ, ನಾನು ಒಂದಿನೂ ಹೊಡಿದೆ, ಕೈ ಎತ್ತದೆ ಸಾಕ್ದೆ. ನಾನು ಬದುಕಿದ್ರೆ ಅಲ್ವಾ ಮ್ಯಾಮ್ ಅದೆಲ್ಲ ಕಣ್ಣಲ್ಲಿ ನೋಡೋದು, ನಾನೇ ಸಾಯ್ತೀನಿ ಬಿಡಿ ಮ್ಯಾಮ್. ಸುಮ್ಮನೆ ಏನಕ್ಕೆ ಸ್ವಾರ್ಥನ ನಿಮ್ಗೆ ಇಷ್ಟ ಆಯ್ತಾ? ಸಾಯ್ತೀನಿ ಅನ್ನೋದು ಮಾತಾಡ್ಬಿಡ್ರಿ, ಸಾಯೋದು ನಿಮ್ ಹಕ್ಕಲ್ಲ. ಭಗವಂತ ಕರ್ಕೊಂಡಾಗ ಎಲ್ರು ಹೋಗ್ಲೇಬೇಕು, ನೀವು ಏನಿಲ್ಲೇ ಇರಲ್ಲ, ಯಾರು ಇರಲ್ಲ ಇಲ್ಲಿ. ಸ್ವಾರ್ಥಿ ಯಾವ್ದ್ರಲ್ಲಾಗಿ ಗೊತ್ತಾ? ನಿಮ್ಮ ಮಕ್ಕಳು ವಿಷಯದಲ್ಲಿ ಸ್ವಾರ್ಥಿ ಆಗಿ ನೀವು ಏನ್ ಸರ್? ನಮ್ಮ ಮಕ್ಕಳು ವಿಷಯದಲ್ಲಿ ಸ್ವಾರ್ಥಿ ಆಗ್ಬೇಕು ನಾವು. ನಾನು ಸತ್ತೇ ಹೋಗ್ಬಿಡ್ತೀನಿ, ಅವ್ರೇನಾರು ಮಾಡ್ಕೊಳ್ಳಿ, ಹೆಂಗ್ರಿ? ನಾನು ಒಂದು ಉದಾಹರಣೆನೂ ಕೊಟ್ಟು ಹೇಳ್ದೆ ನಿಮ್ಗೆ. ತಾಯಿ ಆದ್ಮೇಲೆ ಒಂದ್ ಮಗುವಿಗೆ ಜೀವ ಕೊಟ್ಮೇಲೆ ಬದುಕ್ಲೇಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ ಮಗ ಹೆಂಗೋ, ನನ್ ಮಗಳು ಹೆಂಗೋ ಅಂತ. ನೀವ್ ಹೆಂಗ್ರಿ ಮೇಡಮ್? ಎಲ್ಲಾ ಚೆನ್ನಾಗಿದ್ದು ಹಿಂಗ್ ಯಾಕೆ ಮಾಡ್ಕೊಳ್ತಾ ಇದೀರಿ? ಮಕ್ಳಿಗೆ ಅಮ್ಮ ಆಗ್ರಿ, ಗಂಡಂಗ್ ಹೆಂಡತಿ ಅದ್ ನಿಮಗ್ ಬಿಟ್ಟಿದ್ದು, ಮಕ್ಳಿಗೆ ಅಮ್ಮ ಆಗಿ ದಯವಿಟ್ಟು. ನಂಗೆ ಯಾರು ಬೇಡ ಬಿಡಿ ಮ್ಯಾಮ್, ಯಾರು ಬೇಡ, ಮಕ್ಕಳು ಬೇಡ, ಯಾರು ಬೇಡ ನನಗೆ. ನೀರ್ ಕುಡಿತೀರಾ? ಬೇಡ ಮ್ಯಾಮ್. ಬಿಸ್ಕೆಟ್ಸ್ ಏನಾದ್ರು ಬೇಕಾ? ಸುಸ್ತಾಗ್ತಿದ್ಯಾ ನಿಮ್ಗೆ? ಕಾಫಿ ಏನಾದ್ರು ತರಿಸ್ಲಾ ನಾನು? ಏನು ಬೇಡ. ಇನ್ ಹೇಗೆ ಕನ್ವಿನ್ಸ್ ಮಾಡ್ಬೋದು ಸರ್? ನಾನು ಏನು ಹೇಳಿ ಮೇಡಮ್, ನಿಮಗೊಂದು ಕೌನ್ಸಿಲಿಂಗ್ ಅಗತ್ಯ ಇದೆ ಅನ್ಸುತ್ತೆ. ಯಾವುದು ಬೇಡ ಮ್ಯಾಮ್ ನನಗೆ, ಯಾರು ಬೇಡ, ಏನು ಬೇಡ ಮ್ಯಾಮ್ ನನಗೆ.